ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ನೀವು ನನಗೆ ಸಪೋರ್ಟ್ ಮಾಡುವುದು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರವಾಗಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ಸ್ ಅ ಲಾಟ್. ಸೊ ಇವತ್ತಿನ ಟಾಪಿಕ್ ಯಾವ ವಿಷಯವಾಗಿರುತ್ತೆ ಅಂದರೆ, ನಿಮ್ಮ ಡ್ರೀಮ್ಸ್, ನಿಮ್ಮ ಕನಸು, ನಿಮ್ಮ ಆಸೆ ಏನೇ ಆಗಿರಲಿ, ಅದು ಯಾವಾಗ ನೀವು ಅನುಭವಿಸ್ತೀರಾ, ಅದು ಯಾವಾಗ ನೀವು ನಿಮ್ಮ ಲೈಫ್ನಲ್ಲಿ ನೋಡ್ತೀರಾ, ಯಾವಾಗ ಆ ಒಂದು ಆಸೆ ಕನಸು ನೆರವೇರುತ್ತೆ ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಅಂದರೆ ನಿಮ್ಮ ಡ್ರೀಮ್ಸ್ ಯಾವಾಗ ಫುಲ್ಫಿಲ್ ಆಗುತ್ತೆ ಅನ್ನುವ ವಿಚಾರವಾಗಿ ಇವತ್ತಿನ ಟಾಪಿಕ್ ಆಗಿದೆ. ನಾನು ಟೈಮ್ ಲೈನ್ ಕೂಡ ಕೊಡ್ತೀನಿ, ಅಂದರೆ ಎಷ್ಟು ತಿಂಗಳಲ್ಲಾಗುತ್ತೆ ಹಾಗೂ ಎಷ್ಟು ನೀವು ಕಾಯಬೇಕಾಗತ್ತೆ ಈ ಒಂದು ವಿಚಾರವಾಗಿ ಅಂತ. ಸೊ ಈಗ ಈ ಪ್ರೆಸೆಂಟ್ನಲ್ಲಿ ನಿಮಗೆ ಯಾವ ಒಂದು ಆಸೆ ಇದೆ, ಯಾವ ಒಂದು ಕೋರಿಕೆ ಇದೆ, ಅದನ್ನು ಮನಸ್ಸಿನಲ್ಲಿಟ್ಕೊಂಡು ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿ. ಮೊದಲನೇದು, ಎರಡನೇದು ಹಾಗೂ ಮೂರನೆಯ ಒಂದು ಕಾರ್ಡ್ ಫೈಲ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಸೊ ನಾನು ಇನ್ನೂ ಒಂದು ವಿಚಾರವನ್ನು ನಿಮಗೆ ಹೇಳಬೇಕು ಅಂತ ಅನಿಸತ್ತೆ. ಯಾಕೆ ಅಂದರೆ ಈಗ ಒಂದು 2 ವರ್ಷದ ಹಿಂದೆ ಒಬ್ಬರು ಹೀಗೆ ನನ್ನ ಹತ್ರ ಪರ್ಸ್ನಲಾಗಿ ರೀಡಿಂಗ್ ತೊಗೊಳ್ತಾಯಿದ್ರು. ಆ ಒಂದು ಹೆಣ್ಣಿದ್ದಾಳಲ್ಲ, ಆಕೆ ಪ್ರಾಬ್ಲಮ್ಸ್ ಅವಳ ಲೈಫ್ನಲ್ಲಿ ಬಹಳಷ್ಟು ಇತ್ತು, ಆಯಿತಾ. ಒಂದು ಮೆಸ್ಸಿ ಲೈಫ್ ಅಂತ ಹೇಳ್ಬೋದು. ಏನೇನೋ ತುಂಬಾ ಪರ್ಸ್ನಲ್ ಪ್ರಾಬ್ಲಮ್ಸ್ ಇತ್ತು. ಹಾಗೂ ವ್ಯಾಲ್ಯೂ ಸಿಸ್ಟಮ್, ಮಾರಲ್ಸ್ ಏನೇ ಆಗಿರಲಿ ಅದನ್ನೆಲ್ಲ ನಾನು ತುಂಬ ಹೇಳೋಕ್ಕೂ ಆಗೋದಿಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಅಂದರೆ ಆಕೆಯ ಲೈಫ್ ಒಂದು ಒಳ್ಳೆಯ ಟ್ರ್ಯಾಕ್ನಲ್ಲಿರಲಿಲ್ಲ. ಆಕೆ ನನ್ನ ಹತ್ರ ಟ್ಯಾರೋ ರೀಡಿಂಗ್ನ ತೊಗೊಳ್ತಾ ಇದ್ಲು. ಸೊ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾಳೆ ಅಂದರೆ, ಯೂಟ್ಯೂಬ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದಾಳೆ. ನಾನು ಒಬ್ಬಳು ಟ್ಯಾರೋ ರೀಡರ್, ನಾನು ನಿಮಗೆ ಅಡ್ವೈಸ್ ಕೊಡ್ತೀನಿ ಅಂತ. ನಾನೇನು ಹೇಳ್ತೀನಿ ಅಂದರೆ, ಮಾಡಿ. ಈಗ ಎಷ್ಟೋ ಜನ ಆ್ಯಕ್ಚುಲಿ ನಾನು ಫಸ್ಟ್ ಯೂಟ್ಯೂಬ್ನಲ್ಲಿ ಕನ್ನಡದಲ್ಲಿ ಟ್ಯಾರೋ ರೀಡಿಂಗ್ಸ್ನ ಶುರು ಮಾಡಿದ್ದು ತುಂಬ ವರ್ಷದಿಂದ ಮಾಡ್ತಾಯಿದ್ದೀನಿ. ಹತ್ತತ್ರ 5 ವರ್ಷದಿಂದನೇ ಮಾಡ್ತಾಯಿದ್ದೀನಿ. ಅದಾದ ನಂತರ ನನ್ನನ್ನು ಕಾಪಿ ಮಾಡಿಕೊಂಡೇ ಆಗಿರಲಿ, ಏನೇ ಆಗಿರಲಿ, ಅವರವರು ಒಂದು ಇಂಟ್ರೆಸ್ಟ್ ಮೇಲೆ ಮಾಡ್ಕೊಂಡು ಹೋದರು. ಅದನ್ನು ನಾನೇನು ಇದು ಮಾಡೋಕ್ಕೆ ಹೋಗಲ್ಲ. ಆದರೆ ಈಕೆ ಯಾರು ನನ್ನ ಹತ್ರ ಟ್ಯಾರೋ ರೀಡಿಂಗ್ನ ತೊಗೊಳ್ತಿದ್ಲೋ, ಆಕೆ ನನ್ನ ಹತ್ರ ಎಲ್ಲ ತಿಳ್ಕೊಂಡು ಆ್ಯಂಡ್ ತನ್ನ ಲೈಫೇ ಒಂದು ವರ್ಸ್ಟ್ ಆಗಿರುವಂಥ ಒಂದು ಲೈಫ್ನ ಇಟ್ಕೊಂಡು ಆಕೆ ಬೇರೆ ಅವ್ರಿಗೆ ಅಡ್ವೈಸ್ ಕೊಡ್ತಾ ಇದ್ದಾಳೆ. ನಾನೊಂದು ಸರ್ಟಿಫಿಕೇಷನ್ ತೊಗೊಂಡಿರೋ ಟ್ಯಾರೋ ರೀಡರ್ ಅಂತ. ಅದು ಫೇಕ್ ಸರ್ಟಿಫಿಕೇಟ್ ಆಗಿರ್ಬೋದು, ಯಾರಿಗೆ ಗೊತ್ತು. ನಾನಂತೂ ಹೇಳೋದೇನೆಂದರೆ, ದಯವಿಟ್ಟು ಈ ಥರ ಸ್ಕ್ಯಾಮರ್ಸ್, ಫೇಕ್ ಪೀಪಲಿಂದ ದೂರ ಇರಿ. ಅವ್ರ ಎಕ್ಸ್ಪೀರಿಯನ್ಸ್ನ ನೀವು ಕನ್ಸಿಡರ್ ಮಾಡಿ, ಎಷ್ಟು ವರ್ಷದಿಂದ ಅವ್ರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ. ಮತ್ತು ಈ ಲವ್ ರೀಡಿಂಗ್ಸ್ನ ಮಾಡಿ ಅಂತ ನನಗೆ ಹೇಳ್ತೀರಾ ನೀವು, ಲವ್ ರೀಡಿಂಗ್ ಮಾಡಿ ಮ್ಯಾಮ್, ಅವ್ರು ಬರ್ತಾರಾ, ಅವ್ರು ಬರಲ್ವಾ, ಇದೆಲ್ಲ. ಇನ್ನೂ ಒಂದು ನಾನು ನಿಮಗೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪ್ರೀತಿ ಅನ್ನೋದನ್ನ ಫೋರ್ಸ್ ಮಾಡೋಕ್ಕಾಗಲ್ಲ. ಓಕೆ, ಈಗ ಟ್ಯಾರೋ ರೀಡಿಂಗ್ ಅನ್ನುವಂಥದ್ದು ನಿಮಗೆ ರಿಯಾಲಿಟಿನ ತೋರಿಸುತ್ತೆ. ನೀವೇನು ಅನುಭವಿಸ್ತಿದ್ದೀರಾ ಅದ್ರ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಮಾಡ್ಕೊಂಡಂಗೆ ಆಗುತ್ತೆ. ಹಿಂದೆನೇ ಟ್ಯಾರೋ ರೀಡಿಂಗ್ನ ನೋಡುವಂಥದ್ದು ಅದು ಒಂದು ಅಡಿಕ್ಷನ್ ಅಂತ ಹೇಳ್ತೀನಿ. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಈಕೆ ರಾತ್ರಿ ಏನು ಅಂದ್ಕೊಳ್ತಿದ್ದಾರೆ ನಿಮ್ಮ ಬಗ್ಗೆ, ಹಗಲೇನು ಅಂದ್ಕೊಳ್ತಿದ್ದಾರೆ ನಿಮ್ಮ ಬಗ್ಗೆ, ಅವ್ರು ವಾಪಸ್ ಬರ್ತಾರಾ, ಹಾಗೆ ಹೀಗೆ ಅಂತ ಏನೇನೋ ವೀಡಿಯೋಸ್ನ ಮಾಡ್ತಾ ಇದ್ದಾಳೆ, ನಿಮ್ಮನ್ನು ಮಿಸ್ಗೈಡ್ ಮಾಡ್ತಾ ಇದ್ದಾಳೆ. ದಯವಿಟ್ಟು ಇಂಥ ಒಂದು ಸ್ಕ್ಯಾಮರ್, ಈ ಥರ ಒಂದು ಯೂಟ್ಯೂಬ್ನಲ್ಲಿ ಮಾಡುವಂಥ ಟ್ಯಾರೋ ವೀಡಿಯೋಸ್ನ ಎನ್ಕರೇಜ್ ಮಾಡೋಕ್ಕೆ ಹೋಗಬೇಡಿ. ಬೇಜಾರಾಗುತ್ತೆ. ಯಾಕಂದರೆ ನಾವು ಎಷ್ಟೆಲ್ಲ ಎಫರ್ಟ್ಸ್ ಹಾಕಿ ಒಂದು ಸರ್ಟಿಫಿಕೇಟ್ ತೊಗೊಂಡು ವೀಡಿಯೋಸ್ನ ಮಾಡ್ತಿರ್ತೀವಿ. ಆದರೆ ಇದು ಈಸಿ ಅಂತ ಎಷ್ಟೋ ಜನ ಪೇಪರ್ನ ಇಟ್ಕೊಂಡು ಟ್ಯಾರೋ ರೀಡಿಂಗ್ ಮಾಡ್ತಾರೆ. ಅವ್ರ ಹತ್ರ ನಾಲೆಜ್ ಇದೆಯೋ, ಎಕ್ಸ್ಪೀರಿಯೆನ್ಸ್ ಇದೆಯೋ ಅದನ್ನೆಲ್ಲ ಬಿಟ್ಬಿಡೋಣ. ಒಂದು ಟ್ಯಾರೋಗೂ ಒಂದು ಬೆಲೆ ಇಲ್ದಂಗೆ ಆಗ್ಬಿಟ್ಟಿದೆ ಇವಾಗ. ಸೊ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇಂಥ ಜನರನ್ನ ದಯವಿಟ್ಟು ಎನ್ಕರೇಜ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಂಥ ಜನ ವೀಡಿಯೋಸ್ ಮಾಡೋದು ನಿಮಗೆ ಏನು ಕೇಳಬೇಕು ಅನ್ನೋ ಒಂದು ಆಸೆ ಇರುತ್ತಲ್ಲ, ಅದನ್ನೇ ಹೇಳ್ತಾರೆ. ಆದರೆ ಈ ಒಂದು ವೀಡಿಯೋಸ್ ನಾನೇನು ಮಾಡ್ತೀನಿ ನನ್ನ ಚಾನಲ್ನಲ್ಲಿ, ನೀವು ನಿಮ್ಮ ಲೈಫಿಗೆ ಒಳ್ಳೆಯದಾಗುವಂಥ ವಿಚಾರದ ಕಡೆಗೆ ನಾನು ಗೈಡೆನ್ಸ್ ಕೊಡ್ತಾ ಹೋಗ್ತೀನಿ. ನಿಮಗೆ ಖುಷಿ ಆಗಬೇಕು ಅನ್ನೋದಕ್ಕೆ ನಾನು ವೀಡಿಯೋಸ್ ಮಾಡೋಳಲ್ಲ, ಅದು ಯಾವತ್ತೂ ನಾನು ಮಾಡಲ್ಲ. ಆ್ಯಂಡ್ ಲವ್ ರೀಡಿಂಗ್ಸ್ನು ಕೂಡ ನಾನು ತುಂಬ ಕಮ್ಮಿನೇ ಮಾಡ್ತೀನಿ. ಯಾಕೆ ಅಂದರೆ, ಆ್ಯಸ್ ಐ ಟೋಲ್ಡ್, ಲವ್ ಶುಡ್ ನಾಟ್ ಬಿ ಫೋರ್ಸ್ಡ್. ಓಕೆ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತೀನಿ. ಈಗ ನೀವು ಯಾವಾಗೋ ಒಂದು ಸಲ ಇಂಥ ವೀಡಿಯೋಸ್ ನೋಡೋದ್ರಲ್ಲಿ ಅರ್ಥ ಇದೆ.
ದಯವಿಟ್ಟು ಈ ಥರ ಒಂದು ಅಡಿಕ್ಷನ್ ಇಟ್ಕೊಂಡು ದಿನ ನೋಡೋದು, ಅವ್ರೇನು ಅಂದ್ಕೊಳ್ತಿದ್ದಾರೆ, ಅವ್ರ ಕರೆಂಟ್ ಫೀಲಿಂಗ್ಸ್ ಏನಿದೆ, ನೆವರ್ ಎವರ್ ಡೂ ಇಟ್. ಆ್ಯಸ್ ಅ ಸೈಕಾಲಜಿಸ್ಟ್ ನಾನು ಹೇಳ್ತಾ ಇದ್ದೀನಿ, ನೆವರ್ ಎವರ್ ಫಾಲ್ ಇನ್ ಟು ದ ಟ್ರ್ಯಾಪ್ ಆಫ್ ಅಡಿಕ್ಷನ್ ಟು ಟ್ಯಾರೋ. ಯಾಕಂದರೆ ಇದು ಒಂದು ಟ್ಯಾರೋ ಅಡಿಕ್ಷನ್ ಆಗುತ್ತೆ ನಿಮಗೆ. ನೀವು ಇವತ್ತು ಅವರ ಫೀಲಿಂಗ್ಸ್ ಏನು, ಅವ್ರು ವಾಪಸ್ ಬರ್ತಾರಾ, ಅದೇನೋ ನೈಟ್ ಫೀಲಿಂಗ್ಸ್ ಅಂತ ಬೇರೆ ಮಾಡ್ತಾರೆ ಕೆಲವರು ಟ್ಯಾರೋ ರೀಡಿಂಗ್ಸ್. ರಾತ್ರಿಯಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾಯಿದ್ದಾರೆ. ಸೊ ಈ ಥರ ಕಂಟೆಂಟ್ ಎಷ್ಟು ನಿಮ್ಮನ್ನು ಮಿಸ್ಗೈಡ್ ಮಾಡುತ್ತೆ. ಸೊ ಯೋಚನೆ ಮಾಡಿ, ಜವಾಬ್ದಾರಿಯಾಗಿ ನಿಮ್ಮ ಟೈಮ್ನ ಯೂಟಿಲೈಸ್ ಮಾಡ್ಕೊಳ್ಳಿ. ಇಂಥ ಸ್ಕ್ಯಾಮರ್ಸಿಂದ, ಇಂಥ ಮೋಸಗಾರರಿಂದ ಈ ಟ್ಯಾರೋಗೆ ಒಂದು ಕೆಟ್ಟ ಹೆಸರು ಬರ್ತಾ ಇದೆ. ನಂಗೆ ಅದೇ ಬೇಜಾರಾಗುತ್ತೆ. ಯಾಕಂದರೆ ನಾವು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡ್ತೀವಿ, ಅದನ್ನು ಎಷ್ಟು ಈಸಿಯಾಗಿ ಮಿಸ್ಗೈಡ್ ಮಾಡ್ತಾರೆ. ಎಷ್ಟು ಈಸಿಯಾಗಿ ಆಕೆ ಆಫೀಸ್ ಬೇರೆ ಓಪನ್ ಮಾಡಿಕೊಂಡು ನಾನು ಏನೋ ನಿಮಗೆ ಬ್ರೇಸ್ಲೆಟ್ನ ಮಾರ್ತೀನಿ ಅಂತ ಏನೇನೋ ಮಾಡ್ತಾ ಇದ್ದಾಳೆ. ನಾನು ಅದನ್ನೂ ಹೇಳ್ತೀನಿ, ಬ್ರೇಸ್ಲೆಟ್ನ ದಯವಿಟ್ಟು ಒಬ್ಬರಿಂದ ತೊಗೋಬೇಡಿ, ಸ್ಪೆಷಲಾಗಿ ಅಡ್ವೈಸರ್ಸಿಂದ ತೊಗೋಬೇಡಿ. ನಾನು ನಿಮಗೆ ಮುಂಚೆ ವೀಡಿಯೋಸ್ನಲ್ಲೂ ಹೇಳಿದ್ದೀನಿ, ಆ ಥರ ತೊಗೊಳ್ಳೋದು ತಪ್ಪು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಈಗ ಟ್ಯಾರೋ ರೀಡರ್ಸ್ ಇದ್ದಾರಲ್ಲ, ನಾವೆಲ್ಲ ರೀಡರ್ಸ್ ಏನು ಮಾಡ್ತೀವಿ, ರೀಡಿಂಗ್ಸ್ ಮಾಡ್ತೀವಿ. ಎಷ್ಟೋ ಜನರು ರೀಡಿಂಗ್ಸ್ ಮಾಡ್ತಿರ್ತೀವಿ. ಸೊ ನೀವು ಬಂದು ನಮ್ಮಿಂದ ಒಂದು ಇದು ಬ್ರೇಸ್ಲೆಟ್ನ ತೊಗೊಂಡ್ರೆ ಅದು ನಿಮಗೆ ಕೆಟ್ಟದ್ದು ಆಗುವ 99% ಚಾನ್ಸಸ್ ಇರುತ್ತೆ. ಸೊ ನಾನು ಈ ಥರದ ಒಂದು ಬ್ರೇಸ್ಲೆಟ್ ತೊಗೊಳ್ಳಿ ಅಂತ ಹೇಳ್ತೀನಿ ಬಿಟ್ಟರೆ, ಈಕೆ ನನ್ನ ಹತ್ರ ಏನೇನೋ ಅಡ್ವೈಸಸ್ ಮೊದಲು ತೊಗೊಂಡು ಈಗ ಈಕೆನೇ ಒಂದು ಟ್ಯಾರೋ ರೀಡಿಂಗ್, ನಾನು ಟ್ಯಾರೋ ರೀಡರ್ ಮಾಡ್ತೀನಿ, ನಾನು ಹಂಗೆ ಮಾಡ್ತೀನಿ, ನಾನು ನಿಮ್ಮ ಲೈಫ್ ಚೇಂಜ್ ಮಾಡ್ತೀನಿ, ಪರ್ಸ್ನಲ್ ಕನ್ಸಲ್ಟೇಷನ್ ಮಾಡ್ತೀನಿ. ಎಷ್ಟು ಬೇಜಾರಾಗುತ್ತೆ ನಮಗೆ. ನಾವೆಲ್ಲ ಕಷ್ಟಪಟ್ಟು ಓದ್ಕೊಂಡು ಸರ್ಟಿಫಿಕೇಷನ್ ತೊಗೊಂಡು ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡು ಒಂದೊಂದೇ ಮೆಟ್ಲು ಹತ್ಕೊಂಡು ಬಂದಿರ್ತೀವಿ. ಆದರೆ ಇಂಥ ಹೆಂಗಸ್ರಿದ್ದಾರೆ ನೋಡಿ, ಅವಳು ಯಾರೇ ಆಗಿರಲಿ, ನಂಗೆ ತುಂಬ ಬೇಜಾರಾಗಿದೆ. ಆಕೆ ನಿಮ್ಮನ್ನು ಮಿಸ್ಗೈಡ್ ಮಾಡ್ತಾ ಇದ್ದಾಳೆ. ಅವಳು ಬೇಕು ಅಂತಲೇ ದಿನ ವೀಡಿಯೋಸು, ಅವಳು ಏನು ಅಂದ್ಕೊಳ್ತಾ ಇದ್ದಾನೆ, ಇವನೇನು ಅಂದ್ಕೊಳ್ತಾ ಇದ್ದಾನೆ, ಕರೆಂಟ್ ಫೀಲಿಂಗ್ಸ್ ಏನು, ಲವ್ ರೀಡಿಂಗ್ಸ್ನ ಜಾಸ್ತಿ ಏನಕ್ಕೆ ಮಾಡ್ತಾ ಇದ್ದಾಳೆ ಅಂದರೆ ಅದನ್ನು ನೀವು ನೋಡ್ತೀರಾ ಅಂತ, ನಿಮ್ಮನ್ನು ವೀಕ್ ಮಾಡೋಕ್ಕೆ ಇದನ್ನೆಲ್ಲ ಮಾಡ್ತಾ ಇರುವಂಥದ್ದು. ಸೊ ದಯವಿಟ್ಟು ಇಂಥ ವೀಡಿಯೋಸ್ನ ಎನ್ಕರೇಜ್ ಮಾಡೋಕ್ಕೆ ಹೋಗಬೇಡಿ. ಲವ್ ರೀಡಿಂಗ್ಸ್ ನೋಡೋದ್ರಲ್ಲಿ ತಪ್ಪಿಲ್ಲ, ಆದರೆ ಅದೂ ಒಂದು ಇತಿಮಿತಿ ಇರಬೇಕಾಗತ್ತೆ. ದಿನ ನೋಡೋದ್ರಲ್ಲಿ ನಿಮ್ಮ ಭವಿಷ್ಯ ಚೇಂಜ್ ಆಗಲ್ಲ. ಈಗ ಹೋದವರು ವಾಪಸ್ ಬರ್ತಾರಾ? ಪರ್ಸ್ನಲ್ ರೀಡಿಂಗ್ ತೊಗೊಳ್ಳಿ. ನೀವು ಜನರಲ್ ರೀಡಿಂಗ್ನಲ್ಲಿ ಕೆಲವು ವಿಷಯಗಳು ನಿಮಗೆ ತಿಳಿಬಹುದು, ಆದರೆ ಕಂಪ್ಲೀಟಾಗಿ ಡಿಪೆಂಡ್ ಆಗಬೇಡಿ, ಅಡಿಕ್ಟ್ ಆಗಬೇಡಿ. ಟ್ಯಾರೋ ರೀಡಿಂಗ್ ಕೂಡ ಅಡಿಕ್ಷನ್ ಆಗಬಹುದು ನಿಮಗೆ. ಓಕೆ, ಸೊ ಯೋಚನೆ ಮಾಡಿ ಎಂಥ ಅವರ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂತ. ಹಾಗೂ ನನ್ನ ಚಾನೆಲ್ನಲ್ಲಿ ಇರುವಂಥದ್ದು ಸೈಕಾಲಜಿ ಬೇಸ್ಡ್ ಹಾಗೂ ರಿಸರ್ಚ್ ಬೇಸ್ಡ್, ಮತ್ತು ನಾನು ರೀಡಿಂಗ್ಸ್ ಮಾಡಿದಾಗಲೂ ಕೂಡ ನೀವು ಪ್ರಾಕ್ಟಿಕಲಾಗಿ ನಿಮ್ಮ ಲೈಫ್ನಲ್ಲಿ ಹೇಗೆ ನೀವು ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆನೇ ಅಡ್ವೈಸ್ ಕೊಡ್ತೀನಿ ಬಿಟ್ಟರೆ ನಿಮ್ಮನ್ನ ಮಿಸ್ಗೈಡ್ ಅಂತೂ ನಾನು ಯಾವತ್ತೂ ಮಾಡಿಲ್ಲ. ಮತ್ತು ಪರ್ಸ್ನಲ್ ಕನ್ಸಲ್ಟೇಷನ್ ನಿಮಗೆ ಬಿಟ್ಟಿದ್ದು, ನೀವು ತೊಗೊಳೋದ್ರೆ ತೊಗೊಳ್ಳಿ, ಅದನ್ನು ನಾನು ನಿಮಗೆ ಫೋರ್ಸ್ ಮಾಡ್ತಾಯಿಲ್ಲ. ಯಾಕೆಂದರೆ ಈ ಜನರಲ್ ರೀಡಿಂಗ್ಸ್ನಲ್ಲೇ ನಿಮ್ಗೆ ಎಷ್ಟೋ ವಿಷಯಗಳು ಗೊತ್ತಾಗುತ್ತೆ. ಓಕೆ, ಸೊ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತೀನಿ. ಬಿಕಾಸ್ ನಾನು ತುಂಬ ನೋವಿನಿಂದನೇ ಈ ಒಂದು ವಿಷಯವನ್ನು ಹೇಳ್ಕೊಳ್ತಾ ಇದ್ದಿದ್ದು. ಯಾಕೆಂದರೆ ಯಾರೋ ಒಬ್ಳು ಕ್ಲೈಂಟ್, ಅವಳಿಗೆ 108 ಪ್ರಾಬ್ಲಮ್ಸ್ ಇದೆ, ಆಯಿತಾ. ಆ 108 ಪ್ರಾಬ್ಲಮ್ಸ್ ಇರೋಳು, ಅವಳ ಬ್ಯಾಕ್ಗ್ರೌಂಡ್ ಏನು ಅಂತ ನನಗೆ ಚೆನ್ನಾಗೇ ಗೊತ್ತಿದೆ. ಅಂಥ ಅವಳು ನಾನಿವಾಗ ನಿಮಗೆ ಟ್ಯಾರೋ ರೀಡಿಂಗ್ ಮಾಡ್ತೀನಿ, ನಾನೊಂದು ದೊಡ್ಡ ದೇವತೆ ಅನ್ನೋ ರೀತಿಯಾಗೆಲ್ಲ ಶಿ ಈಸ್ ಗಿವಿಂಗ್ ಅ ಬಿಲ್ಡಪ್. ಓಕೆ, ಡೋಂಟ್ ಬಿಲೀವ್ ಸಚ್ ಸ್ಕ್ಯಾಮರ್ಸ್. ಶಿ ಈಸ್ ಅ ಸ್ಕ್ಯಾಮರ್. ಓಕೆ, ಅವಳು ಯಾರು ಅಂತ ನಿಮಗೆ ಗೊತ್ತಿರ್ಬೋದು, ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾನು ಹೇಳೋದು ಇಲ್ಲ, ಯಾಕಂದರೆ ಇವರೆಲ್ಲ ತೀರಾನೇ ಲೋ ಲೆವೆಲ್ ಅಂತ ಹೇಳ್ಬೋದು. ಸೊ ಐ ರಿಯಲಿ ಆಮ್ ಡಿಸ್ಟರ್ಬ್ಡ್ ಅಬೌಟ್ ಇಟ್. ಸೊ ಲೆಟ್ ಮೀ ಕ್ಲೆನ್ಸ್ ಫಸ್ಟ್, ಬಿಕಾಸ್ ಕ್ಲೆನ್ಸಿಂಗ್ ಈಸ್ ಇಂಪಾರ್ಟೆಂಟ್. ಇಂಥವ್ರ ಬಗ್ಗೆ ಮಾತಾಡಿದ್ರೂ ಕೂಡ ಒಂದು ನೆಗೆಟಿವ್ ಎನರ್ಜಿನ ಬಿಲ್ಡ್ ಮಾಡ್ದಂಗೆ ಆಗುತ್ತೆ. ಸೊ ನಾನು ಕ್ಲೆನ್ಸ್ ಮಾಡಿಬಿಟ್ಟೆ ರೀಡಿಂಗ್ ಮಾಡ್ತೀನಿ. ಬಿಕಾಸ್ ನಾನು ನಿಮ್ಮ ಹತ್ರ ಇದನ್ನು ಏನಕ್ಕೆ ಶೇರ್ ಮಾಡ್ತಿರೋದು ಅಂದರೆ, ಆಕೆನ ನೀವು ಬೆಳೆಸ್ತಾ ಇದ್ದೀರಾ. ಕೆಟ್ಟವ್ರನ್ನ ಬೆಳೆಸೋದ್ರಲ್ಲಿ ಅರ್ಥ ಇಲ್ಲ. ಅದು ಕೆಟ್ಟ ಉದ್ದೇಶ ಇಟ್ಕೊಂಡು ಮೇಲೆ ಬರ್ತಾ ಇದ್ದಾರೆ ನೋಡಿ. ಇಂಥವರೆಲ್ಲ ಹಣ ಮಾಡೋಕ್ಕೆ ಬರ್ತಾರೆ, ಬೇರೆ ಏನೇನೂ ಇಲ್ಲ. ಅವ್ರ ಮನಸ್ಸಲ್ಲಿ ನಿಮ್ಗೆ ಒಳ್ಳೇದು ಮಾಡಬೇಕು, ನಿಮ್ಗೆ ಒಳ್ಳೇದಾಗಲಿ, ಈ ಥರ ಮೈಂಡ್ಸೆಟ್ ಇರಲ್ಲ ಇವ್ರಿಗೆಲ್ಲ. ಹಣ ಎಷ್ಟು ಮಾಡ್ಬೋದು ನಾನು ಎಷ್ಟು ಮಿಸ್ಗೈಡ್ ಮಾಡಿ ಎನ್ಕ್ಯಾಶ್ ಮಾಡ್ಕೋಬೋದು. ನಿಮ್ಮ ವೀಕ್ನೆಸ್ನ ಎನ್ಕ್ಯಾಶ್ ಮಾಡ್ಕೊಳ್ಳುವಂಥ ಹೆಂಗಸರು ಇವರೆಲ್ಲ, ಆಯಿತಾ. ಇಂಥವ್ರಿಂದ ದೂರ ಇರಿ. ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್. ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ಹೋಗಿ ರೀಡಿಂಗ್ಸ್ನ ತೊಗೊಳ್ಳಿ. ನಾನು ತಪ್ಪು ಅಂತ ಹೇಳಲ್ಲ, ಆದರೆ ಇತ್ತೀಚೆಗೆ ಸಡನ್ನಾಗಿ ನಾನೇನೋ ದೊಡ್ಡ ಇವಳು, ನಾನು ನಿಮ್ಮ ಲೈಫಲ್ಲಿರೋ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡ್ತೀನಿ ಅಂತ ಕೆಲವರು ಬರ್ತಾರೆ. ಅಂಥವ್ರನ್ನ ನಂಬಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ.
ಓಕೆ, ಲೆಟ್ ಮೀ ಡೂ ದ ರೀಡಿಂಗ್ಸ್. ನಿಮ್ಮ ಆಸೆಗಳು, ನಿಮ್ಮ ಕನಸುಗಳು ಏನೇನಿದೆ ಅದನ್ನು ಈಗ ಈ ಟೈಮ್ನಲ್ಲಿ, ಈಗ ನಿಮಗೆ ಕಾರ್ ತೊಗೋಬೇಕು ಅನ್ನೋ ಆಸೆ ಇರುತ್ತೆ, ಅಥವಾ ನೀವು ಮನೆ ಕಟ್ಟಿಸ್ಬೇಕು ಅನ್ನೋ ಆಸೆ ಇರುತ್ತೆ, ಏನಾದರೂ ಇರಲಿ, ಬಿಗ್ ಡ್ರೀಮ್ಸ್ ಆರ್ ಸ್ಮಾಲ್ ಡ್ರೀಮ್ಸ್, ಎನಿಥಿಂಗ್, ಅದು ಈಡೇರುತ್ತಾ? ಅದು ಯಾವಾಗ ಈಡೇರುತ್ತೆ? ಯಾವಾಗ ನಿಮ್ಮ ಕೋರಿಕೆ, ನಿಮ್ಮ ಮನಸ್ಸಿನ ಒಂದು ಆಸೆ ಇದೆ ಅದು ನೆರವೇರುತ್ತೆ ಅನ್ನುವ ವಿಚಾರವಾಗಿ ರೀಡಿಂಗ್ ಮಾಡ್ತಾಯಿದ್ದೀನಿ. ಅದನ್ನು ಮನಸ್ಸಲ್ಲಿಟ್ಕೊಂಡು, ಆ ಕೋರಿಕೆನ ಮನಸ್ಸಲ್ಲಿಟ್ಕೊಂಡು, ಆ ಡ್ರೀಮ್ನ ಮನಸ್ಸಿನಲ್ಲಿಟ್ಕೊಂಡು ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿ. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ನಾನು ಎಂದಿನಂತೆ, ಹಾಗೂ ನನ್ನ ವರ್ಡ್ಸ್ನ ಕಾಪಿ ಮಾಡ್ತಾರೆ ಕೆಲವರು. ಓಕೆ, ನಿಮ್ಮ ತನವನ್ನಾದರೂ ದಯವಿಟ್ಟು ತೊಗೊಂಡು ಬನ್ನಿ. ನಿಮ್ಮ ತನನಾದ್ರು ಇರಬೇಕಲ್ಲ, ಏನೋ ಮಾಡ್ತಾಯಿದ್ದೀರಾ, ಅಟ್ಲೀಸ್ಟ್ ನಿಮ್ಮದು ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಳ್ಳಿ. ಕಾಪಿ ಮಾಡೋದಲ್ಲ, ಕಾಪಿನೂ ಮಾಡ್ತಾರೆ. ಸೊ ನಿಮ್ಮ ಆಸೆಗಳು, ಕನಸುಗಳು, ಅದ್ರ ಬಗ್ಗೆ ರೀಡಿಂಗ್ ಮಾಡ್ತಾಯಿದ್ದೀನಿ ನಾನಿವಾಗ. ಸೊ 6 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಒಂದೊಂದಾಗೆ. 3 ಆಫ್ ವಾಂಡ್ಸ್ ಬರ್ತಾ ಇದೆ, ಅದಾದ ನಂತರ 9 ಆಫ್ ಕಪ್ಸ್ ಬರ್ತಾ ಇದೆ, 10 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ತುಂಬ ಹರ್ಡಲ್ಸ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಅಂತ ನಾನು ಹೇಳ್ತೀನಿ. 7 ಬೀಳುಗಳನ್ನ ಅನುಭವಿಸಿದ್ದೀರಾ. ಲವರ್ಸ್ ಕಾರ್ಡ್ ಬಂದಿದೆ. ಸೊ ನಿಮ್ಮ ಆಸೆಗಳಿದೆಲ್ಲ, ಅದೇನೇ ಇರ್ಬೋದು, ಗುರಿ ಇರ್ಬೋದು, ಅದು ಟೈಮ್ ತೊಗೊಳುತ್ತೆ ಅಂತ ಹೇಳ್ತೀನಿ. ಯಾಕೆಂದರೆ ಸ್ವಲ್ಪ ಬ್ಲಾಕೇಜ್ ಕಾರ್ಡ್ಸ್ ಇದೆ ರೀಡಿಂಗ್ನಲ್ಲಿ, ಬ್ಲಾಕೇಜಸ್ ಇದೆ. ಕಿಂಗ್ ಆಫ್ ಸ್ಪೋರ್ಟ್ ಬರ್ತಾ ಇದೆ, ಮೂನ್ ಬರ್ತಾ ಇದೆ. ಸೊ ಇದು ಒಂದು ಜರ್ನಿ ಅಂತ ಹೇಳ್ತೀನಿ. ಒಂದು, ನಿಮ್ಮ ಲೈಫ್ನಲ್ಲಿ ನೀವು ಪರ್ಸ್ನಲ್ಲಾಗಿ ಒಬ್ಬ ಬೆಟರ್ ಪರ್ಸನ್ ಆಗಬೇಕಾಗತ್ತೆ. ಅಂದರೆ ನಿಮ್ಮ ಕಡೆಗೆ ನೀವು ಗಮನ ಕೊಡಿ, ನಿಮ್ಮ ಲೈಫ್ ಕಡೆಗೆ ನೀವು ಗಮನ ಕೊಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಜನರನ್ನ ತುಂಬ ನಂಬ್ತೀರ. ಯಾರೇ ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿರ್ಬೋದು, ಜನರನ್ನ ತುಂಬ ನಂಬಿ ಮೋಸ ಹೋಗ್ತಾ ಇದ್ದೀರಾ. ಹಾಗೂ ಜನ ನಿಮ್ಮನ್ನು ವೀಕ್ ಆ್ಯಂಡ್ ವಲ್ನರಬಲ್ ಆಗಿ ನೋಡ್ತಾ ಇದ್ದಾರೆ. ಅಂದರೆ ಈ ವ್ಯಕ್ತಿಯನ್ನು ನಾನು ಮೋಸ ಮಾಡ್ಬೋದು, ಈ ವ್ಯಕ್ತಿಯಿಂದ ನಾನೇನಾದರೂ ಒಂದು ವಿಚಾರದಲ್ಲಿ ಅಂದರೆ ಸುಳ್ಳು ಹೇಳ್ಬೋದು, ಮ್ಯಾನ್ಯುಪುಲೇಟ್ ಮಾಡ್ಬೋದು, ಈ ಥರ ಎಲ್ಲ ನಿಮ್ಮ ಬಗ್ಗೆ ಒಂದು ಕೆಟ್ಟ ಒಪಿನಿಯನ್ನ ಸೆಟ್ ಮಾಡಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ? 10 ಆಫ್ ಸ್ಪೋರ್ಟ್ಸ್ ಬಂದಿದೆ, 8 ಆಫ್ ಸ್ಪೋರ್ಟ್ಸ್ ಬಂದಿದೆ, ಅದಾದ ನಂತರ ಮೂನ್ ಬಂದಿದೆ, 5. ಸೊ ದೇರ್ ಆರ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್ ಇದೆ ಕಾರ್ಡ್ ಸ್ಪ್ರೆಡ್ನಲ್ಲಿ. ಸೊ ಇದೊಂದು ಜರ್ನಿ ಆಗಿದೆ. ಇನ್ನು 1 ವರ್ಷ ಬೇಕಾಗತ್ತೆ ನಿಮ್ಮ ಒಂದು ಕೋರಿಕೆ, ಆಸೆ ನೆರವೇರುವುದಕ್ಕೆ. ಆ್ಯಂಡ್ ನೀವು ತುಂಬ ನೊಂದಿರುವಂತಹ ಒಬ್ಬ ವ್ಯಕ್ತಿಯಾಗಿದ್ದೀರಾ. ಹಿಂದಿಂದೇ ಪ್ರಾಬ್ಲಮ್ಸ್ನ ಅನುಭವಿಸಿರ್ಬೋದು, ಸೋಲನ್ನು ಅನುಭವಿಸಿರಬಹುದು. ಆ ಥರ ಎಲ್ಲ ಎನರ್ಜಿನ ನಾನು ಪಿಕ್ ಮಾಡ್ತಾಯಿದ್ದೀನಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನೀವೇನು ಗೋ ಥ್ರೂ ಮಾಡ್ತಾಯಿದ್ದೀರಾ ಅಂತ. ಸೊ ನಿಮ್ಮ ಲೈಫ್ನಲ್ಲಿ ನೀವು ಈಸಿಯಾಗಿ ಸಿಗುತ್ತೆ ಅನ್ನೋಂಥದ್ದೇನಿಲ್ಲ, ತುಂಬ ಎಫರ್ಟ್ಸ್ ಹಾಕಬೇಕು. ಆ್ಯಂಡ್ ಜಡ್ಜ್ಮೆಂಟ್ ಬರ್ತಾ ಇದೆ. ಕಿಂಗ್ ಆ್ಯಂಡ್ ಕ್ವೀನ್ ಬರ್ತಾ ಇರೋದ್ರಿಂದ ಈ ಒಂದು ಕಾಂಬಿನೇಷನ್ ಕಾರ್ಡ್ಸೇ ಅದ್ಭುತ ಅಂತ ಹೇಳ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಕುಗ್ಗಬಾರ್ದು, ಆಯಿತಾ? ಈ 1 ವರ್ಷ ಏನಿದೆ, ಈ ಟೈಮ್ ಲೈನ್, 1 ವರ್ಷದಲ್ಲಿ ನೀವು ಈ ಥರದ ಒಂದು ಎನರ್ಜಿಗೆ ಕಾಲಿಡಬೇಕಾಗತ್ತೆ. ಅದು ಹೇಗೆ? ನೀವು ನಿಮ್ಮ ಕಡೆಗೆ ಫೋಕಸ್ ಮಾಡಿ. ನೀವು ಏನು ಮಾಡ್ತೀರಾ ಅಂದರೆ, ಬೇರೆಯವ್ರಿಗೋಸ್ಕರ ನೀವು ಎಷ್ಟೋ ಕೆಲಸಗಳನ್ನ ಮಾಡ್ತಾಯಿದ್ದೀರಾ. ಬೇರೆಯವ್ರನ್ನ ಇಂಪ್ರೆಸ್ ಮಾಡೋಕ್ಕೋಸ್ಕರ ಅದನ್ನು ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಮಾಡ್ತಾಯಿದ್ದೀರಾ. ನಿಮ್ಮ ತನವನ್ನು ನೀವು ಕಳ್ಕೊಳ್ತಾ ಇದ್ದೀರಾ. ನಿಮ್ಮನ್ನು ನೀವು ಒಂದು ಫಸ್ಟ್ ಪ್ರಯಾರಿಟಿಯಾಗಿ ಮಾಡ್ಕೊಳ್ತಾ ಇಲ್ಲ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈ ವರ್ಷದಲ್ಲಿ ನೀವು ನಿಮ್ಮ ಬಗ್ಗೆನೇ ಸೀರಿಯಸ್ ಆಗಬೇಕಾಗತ್ತೆ. ಯಾಕೆ ಹೇಳ್ತಾ ಇದ್ದೀನಿ? ನೀವು ಅಷ್ಟು ಎಫರ್ಟ್ಸ್ ಹಾಕ್ತಾ ಇಲ್ಲ, ನೀವು ತುಂಬಾ ಈಸಿಯಾಗಿ ಲೈಫ್ನ ತೊಗೊಳ್ತಾ ಇದ್ದೀರಾ. ರಿಫ್ಲೆಕ್ಷನ್ ನಾನು ಏನಿದೆ ಅದನ್ನು ಹೇಳಲೇಬೇಕಾಗತ್ತೆ. ಶುಗರ್ ಕೋಟ್ ಮಾಡೋಕ್ಕಾಗಲ್ಲ ಕೆಲವು ವಿಷಯಗಳು. ಹಾಗೇ ಇದೆ ನಿಮ್ಮದು ವಿಚಾರ ಇವಾಗ. ಮತ್ತು ತುಂಬ ಡ್ರೈನ್ ಔಟ್ ಆಗ್ತಾ ಇದ್ದೀರಾ. ಹೆಲ್ತ್ ಕಡೆಗೆ ಗಮನ ಕೊಡ್ತಾ ಇಲ್ಲ, ನಿಮ್ಮ ಕಡೆಗೆ ಗಮನ ಕೊಡ್ತಾ ಇಲ್ಲ. ಮೇ ಬಿ ಕೆಲವರು ಡಿಪ್ರೆಷನ್ನ ಫೇಸ್ ಮಾಡ್ತಿರ್ಬೋದು, ಐಸೋಲೇಷನ್ ಆಗಿರಬಹುದು, ಒಂಟಿಯಾಗಿ ಇರಬೇಕು ಅನ್ನಿಸ್ತಿರ್ಬೋದು. ಈ ಥರ ಒಂದು ನೆಗೆಟಿವ್ ಎನರ್ಜಿನ ನಾನು ಪಿಕ್ ಮಾಡ್ತಾಯಿದ್ದೀನಿ. ನೀವು ಒಂದು ಬ್ಯಾಲೆನ್ಸ್ನ ತರಬೇಕಾಗತ್ತೆ. ನಿಮಗೆ ಯಾವ ಒಂದು ರಿಲೇಷನ್ಶಿಪ್ ಅಥವಾ ಯಾವ ಒಬ್ಬ ವ್ಯಕ್ತಿಯಿಂದ ಸ್ವಲ್ಪ ನೋವಾಗ್ತಾ ಇದೆ ಅನಿಸುತ್ತೆ, ದೂರ ಇರೋದು ಬೆಟರ್. ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ. ಹಾಗೂ ನಿಮಗೆ ಏನು ಆಸೆ ಇದೆ, ಕನಸಿದೆ, ಏನೇ ಇರಬಹುದು, 1% ಆ ವಿಚಾರಕ್ಕೆ ನೀವು ಏನಾದರೂ ಎಫರ್ಟ್ಸ್ ಹಾಕೋಕ್ಕಾಗತ್ತೆ ಅಂದರೆ ಹಾಕಿ. ತುಂಬಾ ನೀವು
ಫೋರ್ಸಾಗಿ ಏನಾದ್ರು ಮಾಡಿ ಅಂತ ಹೇಳ್ತಾ ಇಲ್ಲ, ಯಾಕಂದರೆ ಆ ಶಕ್ತಿ ನಿಮ್ಗೆ ಬೇಕಾಗುತ್ತೆ, ಆ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಬೇಕಾಗುತ್ತೆ. ನಾನೇನು ನೋಡ್ತಾ ಇದ್ದೀನಿ ಅಂದರೆ 1 ವರ್ಷ ಬೇಕು ನೀವು ಇನ್ನೂ ಒಂದು ಬೆಟರ್ ಪರ್ಸನ್ ಆಗೋದಕ್ಕೆ. 1 ವರ್ಷ ಆದ ನಂತರ ನಿಮ್ಮ ಆಸೆ ಇರ್ಬೋದು, ಕನಸಿರ್ಬೋದು, ಗೋಲ್ ಇರ್ಬೋದು, ನಿಮ್ಮ ಡ್ರೀಮ್ ಇರ್ಬೋದು, ಅದು ಏನೇ ಇರಲಿ, ಈಗ ನೀವೇನನ್ನು ಕೇಳ್ಕೊಳ್ತಾ ಇದ್ದೀರಾ ಇದು ನನ್ನ ಲೈಫಲ್ಲಿ ಆಗಬೇಕು ಅಂತ, ಬಿಕಾಸ್ ಯು ಆರ್ ನಾಟ್ ರೆಡಿ ಫಾರ್ ಇಟ್. ನೀವಿನ್ನೂ ರೆಡಿ ಆಗಿಲ್ಲ ಅದನ್ನ ಸ್ವೀಕರಿಸೋದಕ್ಕೆ. ನೀವು ರೆಡಿ ಆಗೋದೇ 1 ವರ್ಷ ಆದಮೇಲೆ ಅಂತ ಬರ್ತಾ ಇದೆ. 1 ವರ್ಷ ರೆಡಿ ಆಗಬೇಕು ಅನ್ನೋದಕ್ಕೋಸ್ಕರ ಕೂತ್ಕೊಳ್ಳಿ ಸುಮ್ಮನೆ ಅಂತ ನಾನು ಹೇಳ್ತಾ ಇಲ್ಲ. 1 ವರ್ಷ ಹೋಮ್ವರ್ಕ್ ಮಾಡಬೇಕು, ನಿಮ್ಮ ಮೇಲೆ ನೀವು ಹೋಮ್ವರ್ಕ್ ಮಾಡಬೇಕು. ನಿಮ್ಮ ಲೈಫ್ ಕಡೆಗೆ ನೀವು ಒಂದು ಒಳ್ಳೆಯ ಏನು ಹೇಳ್ತಾರೆ ಸ್ಟೆಪ್ಸ್ನ ತೊಗೋಬೇಕಾಗತ್ತೆ. ಮೇ ಬಿ ನಿಮ್ಮ ಹೆಲ್ತ್ನ ನೋಡ್ಕೊಳ್ಳುವಂಥದ್ದು, ಒಳ್ಳೆಯ ನಿದ್ರೆ ಮಾಡುವಂಥದ್ದು, ಲೇಸಿಯಾಗಿ ಇಲ್ಲದೆ ಇರುವಂಥದ್ದು, ಬಿಕಾಸ್ ತುಂಬ ಬ್ಯಾಡ್ ಹ್ಯಾಬಿಟ್ಸ್ಗೂ ಒಳಗಾಗಿದ್ದೀರಾ, ಬ್ಯಾಡ್ ಇನ್ಫ್ಲೂಯೆನ್ಸ್ನ ನಾನು ನೋಡ್ತಾ ಇದ್ದೀನಿ. ಓಕೆ, ಖಂಡಿತವಾಗ್ಲೂ ಆಗುತ್ತೆ. ನೀವು ಅಂದ್ಕೊಂಡಿರೋದನ್ನ ನೀವು ಸಾಧನೆ ಖಂಡಿತವಾಗ್ಲೂ ಮಾಡ್ತೀರಾ, ಆದರೆ 1 ವರ್ಷ ಆದ ಮೇಲೆ ಅಂತ ಬರ್ತಾ ಇದೆ. ಓಕೆ, ಸ್ವಲ್ಪ ಕಾಯಬೇಕಾಗತ್ತೆ. ಆ ಕಾಯೋದ್ರಲ್ಲಿ ನೀವು ಆ್ಯಸ್ ಐ ಟೋಲ್ಡ್ ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಈ ಕೂಡಲೇ ಕಮೆಂಟ್ ಮಾಡಿ ಯಾರು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಐ ವಿಲ್ ಗೆಟ್ ಇಟ್. ಸೊ ಈ ಕೂಡಲೇ ಕಮೆಂಟ್ ಮಾಡಿ ಐ ವಿಲ್ ಗೆಟ್ ಇಟ್ ಆ್ಯಂಡ್ ಐ ವಿಲ್ ವಿನ್ ಅಂತ. ಐ ವಿಲ್ ವಿನ್, ಐ ಆಮ್ ಅ ವಿನ್ನರ್ ಅಂತ ಕಮೆಂಟ್ ಮಾಡಿ. ಬಿಕಾಸ್ ಪರ್ಸ್ನಲ್ ಗ್ರೋತ್ ಕಡೆಗೆ ನೀವು ಸೀರಿಯಸ್ ಆಗಿ ಗಮನ ಕೊಡಬೇಕಾಗತ್ತೆ. ಸೊ 1 ವರ್ಷ ತೊಗೊಳುತ್ತೆ ಅಂತ ಬರ್ತಾ ಇದೆ, ಆಗುತ್ತೆ, 1 ವರ್ಷ ಆಗುತ್ತೆ. ಬಟ್ 1 ವರ್ಷ ಆದಮೇಲೆ ನೀವು ಅಂದ್ಕೊಂಡಿರುವಂಥ ವಿಚಾರ ಏನಿದೆ ಅದು ಈಡೇರುತ್ತೆ ಅಂತ ಬರ್ತಾ ಇದೆ. ಓಕೆ ಓಕೆ, ಲೆಟ್ಸ್ ಸೆಕೆಂಡ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಈ ಒಂದು ಕಾರ್ಡ್ ಪೈಲ್ ರೀಡಿಂಗ್ ನೋಡೋಣ ನಿಮ್ಗೇನು ಬರುತ್ತೆ ಅಂತ. ನೀವು ಏನೇ ಅಂದ್ಕೊಂಡಿರ್ಬೋದು, ನಿಮ್ಮ ಮನಸ್ಸಿನಲ್ಲಿ ಏನೇ ವಿಷಯ ಇರ್ಬೋದು, ಅದು ಯಾವಾಗ ಆಗುತ್ತೆ, ಎಷ್ಟು ಬೇಗ ಆಗುತ್ತೆ ಅಂತ ಈ ಒಂದು ರೀಡಿಂಗ್ನಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಅದು ನಿಮ್ಮ ಮನಸ್ಸಲ್ಲಿ ಏನನ್ನು ನೀವು ಇಟ್ಕೊಂಡಿದ್ದೀರಾ, ಲೆಟ್ಸ್ ಸಿ ಅದು ಯಾವಾಗ ಆಗುತ್ತೆ ಅಂತ. ಪೇಜ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ, ಅದಾದ ನಂತರ 4 ಆಫ್ ಕಪ್ಸ್ ಬರ್ತಾ ಇದೆ, ಮತ್ತು ಟೆಂಪರೆನ್ಸ್ ಕಾರ್ಡ್ ಬರ್ತಾ ಇದೆ, 4 ಆಫ್ ಸ್ಪೋರ್ಟ್ಸ್ ಇದೆ, ಮತ್ತು ಎಂಪ್ರೆಸ್ ಕಾರ್ಡ್ ಬಂದಿದೆ. ಎಂಪ್ರೆಸ್ ಕಾರ್ಡ್ ಇಸ್ ಅ ಗುಡ್ ಸೈನ್. ಓಕೆ, ವಾವ್, 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, 9 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಅಂದರೆ ಇದರ ಅರ್ಥ ಏನು ಅಂದರೆ ಸುಲಭ ಇಲ್ಲ, ನೀವೇನು ಅಂದ್ಕೊಳ್ತಾ ಇದ್ದೀರಾ ಅದು ಈಡೇರುವಂಥದ್ದು ಅಷ್ಟು ಈಸಿ ಇಲ್ಲ ಅಂತ ತೋರಿಸ್ತಾ ಇದೆ. ಬಟ್ ಪಾಸಿಬಲ್ ಇದೆ ಅಂತ ನಾನು ಹೇಳ್ತೀನಿ. ಖಂಡಿತವಾಗ್ಲೂ ಪಾಸಿಬಲ್ ಇದೆ. ನೀವು ಅಂದ್ಕೊಂಡಿರುವಂಥ ವಿಚಾರ ಆಗುತ್ತೆ, ಆದರೆ ನೀವು ಆಲಸಿಯಾಗಿದ್ದೀರಾ, ನೆಗೆಟಿವ್ ಆಗಿದ್ದೀರಾ. ಇಲ್ಲಿ ನೋಡಿ ನಿಮ್ಮ ಇಮೋಷನ್ಸ್ ಹೇಗಿದೆ. ನಿಮ್ಮ ಇಮೋಷನ್ಸ್ ಬಗ್ಗೆನೇ ನಾನು ನಿಮಗೆ ಫೋಕಸ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಒಂದು ರೀಡಿಂಗ್ನಲ್ಲಿ. ನೀವು ನೋಡಿದ್ರೆ ಈ ಇಂಟ್ರೆಸ್ಟ್ ಇಲ್ಲ, ಲೈಫ್ ಕಡೆಗೆ ಸೀರಿಯಸ್ನೆಸ್ ಇಲ್ಲ, ಮತ್ತು ನೆಗೆಟಿವ್ ಎನರ್ಜಿ. ಓಕೆ, ಈ ಒಂದು ಕಾರ್ಡ್ ನೋಡಿ, ಲೇಸಿನೆಸ್. ಹೀಗೆಲ್ಲ ಇಟ್ಕೊಂಡು ನೀವು ಹಾಗಾಗಬೇಕು, ಹೀಗಾಗಬೇಕು, ಈ ಥರ ಆಗಬೇಕು ಅಂತ ಅಂದ್ಕೊಂಡ್ರೆ ಹೇಗೆ ಸಾಧ್ಯ? ಆಗೋದಿಲ್ಲ ಅಲ್ಲ, ಕಷ್ಟ ಆಗುತ್ತೆ. ಆದರೆ ನಾನೇನು ನೋಡ್ತಿದ್ದೀನಿ, ನೀವು ಕೋರ್ಕೊಳ್ತಾ ಇರುವಂಥದ್ದು, ಆಸೆ ಪಡ್ತಾ ಇರುವಂಥದ್ದನ್ನ ನೀವು ಖಂಡಿತವಾಗ್ಲೂ ನಿಮ್ಮ ಲೈಫ್ನಲ್ಲಿ ಗೆಲ್ತೀರಾ. ಅದು ಸಾಧನೆ ನಿಮ್ಮ ಕೈಲಿ ಆಗುತ್ತೆ ಮಾಡೋಕ್ಕೆ. ಎಂಪ್ರೆಸ್ ಇಸ್ ಆಲ್ ಅಬೌಟ್ ಮದರ್ ಅರ್ತ್ ಎನರ್ಜಿ ಮತ್ತು ಬ್ಲೆಸ್ಸಿಂಗ್ಸ್ ಹಾಗೂ ವಿಶಸ್ ಕಮ್ಮಿಂಗ್ ಟು ರಿಯಾಲಿಟಿ ಅಂತ ಹೇಳ್ತೀವಿ. ನೀವು ಅಂದ್ಕೊಳ್ತಾ ಇರುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ 6 ತಿಂಗಳಾದ ನಂತರ. ಅದು ಏನೇ ಆಗಿರಬಹುದು, ಏನೇ ಕನಸಾಗಿರಬಹುದು, ಏನೇ ವಿಚಾರ ಆಗಿರಬಹುದದು, ಎಸ್ ಯು ವಿಲ್ ಗೆಟ್ ಇಟ್ ಅಂತಾನೆ ಒಂದು ಕನ್ಫರ್ಮೇಷನ್ ಬಂದಿದೆ ನಿಮಗೆ. ಕನ್ಫರ್ಮೇಷನ್ ಕಾರ್ಡ್ ಸ್ಟ್ರಾಂಗ್ ಆಗೇ ಬಂದಿದೆ. ಆಗುತ್ತೆ 6 ತಿಂಗಳಾದ ನಂತರ. ಹಾಗೂ ನೀವು ಅದನ್ನು ತುಂಬ ಎಂಜಾಯ್ ಮಾಡ್ತೀರಾ. ನೀವು ಅಂದ್ಕೊಂಡಿರೋದು ಸುಲಭ ಇಲ್ಲ, ಆದರೆ ನೀವು ಅದನ್ನು ಖಂಡಿತವಾಗ್ಲೂ ಅಚೀವ್ ಮಾಡ್ತೀರಾ 6 ಮಂತ್ಸ್ ಆದ ನಂತರ ಅಂತ ಬರ್ತಾ ಇದೆ. ಓಕೆ, ಅದ್ಭುತವಾಗಿದೆ ನಿಮ್ಮ ರೀಡಿಂಗ್. ನೀವು ಯೋಚನೆ ಮಾಡುವ ಅವಶ್ಯಕತೆಯೇ ಇಲ್ಲ. ನೀವೇನು ಕೋರ್ಕೊಳ್ತಾ ಇದ್ದೀರಾ, ನೀವೇನು ಆಸೆ ಪಡ್ತಾ ಇದ್ದೀರಾ ಅದಾಗುತ್ತೆ ಅಂತಲೇ ಕನ್ಫರ್ಮೇಷನ್ ಬಂದಿದೆ. ಈಗ ಈ ಒಂದು ಕಾರ್ಡ್ ಫೈಲ್ನ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ನೀವೇನೇ ಕೋರ್ಕೊಂಡಿರ್ಬೋದು, ಏನೇ ಆಸೆ ಪಟ್ಟಿರಬಹುದು, ಅದು ಆಗುತ್ತಾ, ಯಾವಾಗ ಆಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ. ಆ ಒಂದು ವಿಚಾರವಾಗಿ ನಾನು ರೀಡಿಂಗ್ ಮಾಡ್ತಾಯಿದ್ದೀನಿ ಯಾವಾಗ ಆಗುತ್ತೆ ಅಂತ.
ಸೊ 4 ಆಫ್ ಕಪ್ಸ್ ಬರ್ತಾ ಇದೆ. ಆ್ಯಕ್ಚುಲಿ ನಿಮಗೇನೆ ನಂಬಿಕೆ ಇಲ್ಲ, ಇದು ನನ್ನ ಕೈಲಿ ಆಗುತ್ತಾ ಅನ್ನುವಂಥ ಒಂದು ಸೆಲ್ಫ್ ಡೌಟ್ಗೆ ಒಳಗಾಗಿದ್ದೀರಾ. ಫಸ್ಟ್ ಅದನ್ನು ತೆಗೆದುಹಾಕಿ. ಇಮೋಷ್ನಲಿ ನೀವು ಪಾಸಿಟಿವ್ ಆಗಿಲ್ಲ, ಓಕೆ, ಅದು ಕೂಡ ಒಂದು ಒಳ್ಳೆಯ ಎನರ್ಜಿ ಅಲ್ವೇ ಅಲ್ಲ ಅಂತ ಹೇಳ್ತೀನಿ. ಓ ಮೈ ಗಾಡ್, 9 ಆಫ್ ಸ್ಪೋರ್ಟ್ಸ್, ಬ್ಯಾಕ್ ಟು ಬ್ಯಾಕ್ ಕಾರ್ಡ್ಸ್ ಆರ್ ಆ್ಯಕ್ಚುಲಿ ನೆಗೆಟಿವ್ ಕಾರ್ಡ್ಸ್ ಬ್ಯಾಕ್ ಟು ಬ್ಯಾಕ್ ಬಂದಿದೆ. ಇದರ ಅರ್ಥ ಏನು ಅಂದರೆ, ಈಗ ನೀವು ಆಸೆ ಪಡ್ಬೋದು, ನೀವು ಹೀಗಿರಬೇಕು ಹಾಗಿರಬೇಕು ಅಂತ ಎಲ್ಲ ಅನ್ಬೋದು, ಆದರೆ ನಿಮ್ಮ ಎನರ್ಜಿ ಲೆವೆಲ್ ಹೀಗಿಟ್ಕೊಂಡ್ರೆ ಹೇಗೆ? ನೀವು ಈ ಥರ ಒಂದು ಮೈಂಡ್ ಸೆಟ್ನ ಇಟ್ಕೊಂಡ್ರೆ, ಈ ಥರ ಒಂದು ಥಿಂಕಿಂಗ್ನ ಇಟ್ಕೊಂಡ್ರೆ ನೀವು ಹೇಗೆ ಅದನ್ನು ಸಾಧಿಸೋಕ್ಕಾಗುತ್ತೆ ಅಂತ ಕೇಳ್ತಾ ಇದ್ದೀನಿ. ಸೊ ಈ ಕೂಡಲೇ ಬದಲಾಗಿ ಐ ವಿಲ್ ಚೇಂಜ್ ಅಂತ ಕಮೆಂಟ್ ಮಾಡಿ. ಐ ವಿಲ್ ಚೇಂಜ್ ಮೈ ಲೈಫ್. ನೀವು ಒಂದು ಕೆಟ್ಟ ಅಭ್ಯಾಸಕ್ಕೆ ಒಳಗಾಗಿದ್ದೀರಾ, ಅದು ನಿಮ್ಮನ್ನೇ ಕೊಲ್ತಾ ಇದೆ ಒಳಗಡೆ, ಅದು ನಿಮ್ಮನ್ನು ತಿಂತಾ ಇದೆ ಒಳಗಡೆ. ಅದು ಏನೇ ಆಗಿರಲಿ, ಮೈಂಡಿಗೆ ಏನು ಬಂತು, ನಿಮಗೆ ಗೊತ್ತು ನೀವೇನು ಕೆಟ್ಟ ಕೆಲಸ ಮಾಡ್ತಾಯಿದ್ದೀರಾ, ನಿಮಗೆ ಗೊತ್ತು ನೀವು ಯಾವ ತಪ್ಪುಗಳನ್ನ ಮಾಡ್ತಾಯಿದ್ದೀರಾ, ಅದು ನಿಮ್ಮನ್ನ ಹೇಗೆ ಕುಗ್ಗಿಸ್ತಾ ಇದೆ ಅಂತ. ಅದನ್ನು ಫಸ್ಟ್ ತೆಗೆದುಹಾಕಿ, ಆ ಒಂದು ಆಲೋಚನೆನ ತೆಗೆದುಹಾಕಿ. ಸೊ 5 ಆಫ್ ವಾಂಡ್ಸ್ ಬರ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ಸು ತುಂಬ ಇಂಪ್ಯಾಕ್ಟ್ ಆಗಿದೆ. ರಿಲೇಷನ್ಶಿಪ್ಸ್ನಲ್ಲಿ ಒಳ್ಳೆಯ ಬಾಂಡಿಂಗ್ನ ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ಜಗಳಗಳಾಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ಜನ ನಿಮ್ಮನ್ನ ಇಷ್ಟಪಡದೇ ಇರುವಂಥದ್ದು. 10 ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ನೀವು ತುಂಬ ಸೆಲ್ಫ್ ಬ್ಲೇಮ್ ಮಾಡ್ಕೊಳ್ತಾ ಇದ್ದೀರಾ, ನೆಗೆಟಿವ್ ಎನರ್ಜಿನಲ್ಲಿದ್ದೀರಾ. ಜನ ಅಂದ್ರೇ ಆಗಲ್ಲ ಅನ್ನುವಂಥ ಒಂದು ಮೈಂಡ್ಸೆಟ್ನ ಇಟ್ಕೊಂಡಿದ್ದೀರಾ. ಆಮೇಲೆ 5 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಲಾಸ್ ಆ್ಯಂಡ್ ಪೇಯ್ನ್ ಅನುಭವಿಸ್ತಾ ಇದ್ದೀರಾ. ಇತ್ತೀಚೆಗೆ ಫೈನಾನ್ಷಿಯಲ್ ಕ್ರೈಸಿಸ್ನು ನೀವು ಅನುಭವಿಸ್ತಿರಬಹುದು. ಏಸ್ ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಹೋಪ್ ಇದೆ. ಖಂಡಿತವಾಗ್ಲೂ ಈ ಒಂದು ಕಾಲಚಕ್ರದಲ್ಲಿ ನೀವೇನು ಹಾಕ್ಕೊಂಡಿದ್ದೀರಾ ಅದು ಬದಲಾಗುತ್ತೆ ಅಂತಲೇ ಬರ್ತಾ ಇದೆ, ಆದರೆ ಟೈಮ್ ತೊಗೊಳುತ್ತೆ ಅಂತ ಹೇಳ್ತೀನಿ. ಬಿಕಾಸ್ ಇದು ಒಂದಷ್ಟು ನೆಗೆಟಿವ್ ಕಾರ್ಡ್ಸ್ ಬಂದಿರೋದ್ರಿಂದ ನಾನು ಕೆಲವು ಕ್ಲಾರಿಫಿಕೇಷನ್ ಕಾರ್ಡ್ಸ್ನ ಕೂಡ ತೆಗಿತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇನ್ನೂ ಒಂದು 8 ತಿಂಗಳು ನಾನು ನಿಮ್ಮ ಲೈಫ್ನಲ್ಲಿ ಏನು ಪ್ರಾಬ್ಲಮ್ಸ್ ಇದೆ, ಏನು ಅನುಭವಿಸ್ತಿದ್ದೀರಾ, ಅದರಿಂದ ಬಿಡುಗಡೆ ಅಷ್ಟು ಸುಲಭ ಇಲ್ಲ. ಏಕೆಂದರೆ ನಿಮ್ಮಲ್ಲಿ ನೀವು ಬದಲಾವಣೆನ ಖಂಡಿತವಾಗ್ಲೂ ತರಬೇಕಾಗತ್ತೆ. 3 ಆಫ್ ಕಪ್ಸ್, ನಿಮ್ಮ ಮೈಂಡ್ ಸೆಟ್ನ ನೀವು ಚೇಂಜ್ ಮಾಡ್ಕೊಳ್ಳಿ ದಯವಿಟ್ಟು. ಹಾಗೂ ಆ ಒಂದು ನೋವಿಂದ ಆಚೆ ಬರಬೇಕಾಗತ್ತೆ. ನೀವು ಅಲ್ಲೇ ಉಳಿದ್ರೆ, ನಾನು ಇಲ್ಲೇ ಇರ್ತೀನಿ, ಇದು ನೀವೊಂದು ಕಂಫರ್ಟ್ ಝೋನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಓಕೆ, ಹೀಗೆ ಇರ್ತೀನಿ ಸಾಕಿಷ್ಟೇ, ಆದರೆ ಆಸೆ ಇದೆ, ಅದಾಗಬೇಕು ಇದಾಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ, ಆದರೆ ಎಫರ್ಟ್ಸ್ ಆಗ್ತಾಯಿಲ್ಲ. ಯಾಕಂದರೆ ನಿಮ್ಮ ಬಗ್ಗೆ ನೀವು ನಂಬಿಕೆ, ಸೆಲ್ಫ್ ಬಿಲೀಫ್ನ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀರಾ, ತೆಗೆದುಬಿಟ್ಟಿದ್ದೀರಾ. ನನ್ನ ಕೈಲಿ ಆಗಲ್ಲ, ಏನೋ ಒಂದು ಮಿರಾಕಲ್ ಆಗೋದು ಹಂಗಲ್ಲ. ನೀವು ಎಫರ್ಟ್ಸ್ ಹಾಕಲೇಬೇಕು, ಆವಾಗಲೇ ದೇವರು ಕೂಡ ಕಂಡುಬಿಡೋದು. ಸೊ ನಂಬಿ, ಆಗುತ್ತೆ ನನ್ನ ಕೈಲಿ ಅಂತ ನಂಬಿ, ನಿಮ್ಮ ವಿಚಾರ ಏನೇ ಇರಬಹುದು, ನಿಮ್ಮ ಆಸೆ ಕನಸು ಏನೇ ಇರ್ಬೋದು ಈಡೇರುತ್ತೆ. ಆದರೆ ಇದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಆಸೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದು ಈಡೇರುವಂಥದ್ದು ವರ್ಷ ಆದ ನಂತರ 6 ತಿಂಗಳು, ಅಂದರೆ 1.5 ವರ್ಷ ಆದ ನಂತರನೇ ನೀವು ಅದನ್ನು ಪಡೆಯೋಕ್ಕೆ ಸಾಧ್ಯ. ಆ ಒಂದು ಪ್ರೋಸೆಸ್ನಲ್ಲಿ, ಆ ಒಂದು ಟೈಮ್ ಸ್ಪ್ಯಾನಲ್ಲಿ ನೀವು ನಿಮ್ಮ ಲೈಫ್ನ ಒಂದು ಫೋಕಸ್ನ ಇಟ್ಕೋಬೇಕಾಗತ್ತೆ, ಡೆಡಿಕೇಷನ್ನ ಇಟ್ಕೊಳ್ಳಿ. ಹಾಗೂ ನಾನು ಹೀಗೆ ಮಾಡ್ತೀನಿ, ಹೀಗಿರ್ತೀನಿ, ಆ ಒಂದು ನಂಬಿಕೆನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಪಾಸಿಟಿವ್ ಮೆಂಟ್ಯಾಲಿಟಿನ, ಇಂಟೆನ್ಷನ್ನ ಸೆಟ್ ಮಾಡ್ಕೊಳ್ಳಿ. ಓಕೆ, ಏಕೆಂದರೆ ನಿಮ್ಮ ಥಾಟ್ ಪ್ರೋಸೆಸ್ ಇದೆಯಲ್ಲ, ನೀವು ಯೋಚನೆ ಮಾಡುವಂಥ ಶೈಲಿ ನಿಮ್ಮ ಗ್ರೋತನ್ನು ಬ್ಲಾಕ್ ಮಾಡ್ತಾಯಿದೆ. ಓಕೆ, ಸೊ ಈ ಕೂಡಲೇ ನೀವು ಐ ಬಿಲೀವ್ ಇನ್ ಮೈ ಸೆಲ್ಫ್, ಐ ವಿಲ್ ವಿನ್ ಅಂತ ಕಮೆಂಟ್ ಮಾಡಿ. ನಾನು ಹೇಳಿರೋ ಟೈಮ್ ಲೈನಲ್ಲಿ ಖಂಡಿತವಾಗ್ಲೂ ಆಗುತ್ತೆ, ಆದರೆ ಈ ಒಂದು ವಿಚಾರದ ಕಡೆಗೂ ಕೂಡ ಗಮನ ಕೊಟ್ಟು ಬದಲಾಗಬೇಕಾಗತ್ತೆ ನೀವು. ಓಕೆ, ನಾನು ನೋಡ್ತಾ ಇರುವಂಥದ್ದು 1 ವರ್ಷ ಆಗಿ 6 ತಿಂಗಳು, 1.5 ವರ್ಷ ಆದ ನಂತರನೇ ನೀವು ಅಂದ್ಕೊಂಡಿರೋದು ಖಂಡಿತವಾಗ್ಲೂ ನಿಮ್ಮ ಕೈಗೆ ಕೂಡುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಅಷ್ಟರಲ್ಲಿ ನೀವು ನಿಮ್ಮ ಲೈಫ್ನ ಒಂದು ಹತೋಟಿಗೆ ತಗೊಳ್ಬೇಕಾಗತ್ತೆ. ನಿಮ್ಮ ಬಗ್ಗೆ ನೀವು ವಿಶ್ವಾಸ, ಪ್ರೀತಿಯನ್ನು ತರಬೇಕಾಗತ್ತೆ. ಜನರನ್ನ ದ್ವೇಷಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನೀವು ಜನರನ್ನೂ ದ್ವೇಷಿಸ್ತಾ ಇದ್ದೀರಾ, ಹಾಗೆ ಸಾಧಿಸ್ತಾ ಇದ್ದೀರಾ, ಕೋಪ ಇಟ್ಕೊಂಡಿದ್ದೀರಾ, ಆಲ್ ನೆಗೆಟಿವ್ ಇಮೋಷನ್ಸ್ನ ಕಂಪ್ರೆಸ್ ಮಾಡ್ತಾ ಇದ್ದೀರಾ. ನಿಮ್ಮ ಲೈಫ್ನಲ್ಲಿ ಅದನ್ನು ಎಷ್ಟು ಇಟ್ಕೊಳ್ತೀರಾ, ಎಷ್ಟು ಬಿಗಿಯಾಗಿ ನೆಗೆಟಿವ್ ಇಮೋಷನ್ನ ಇಟ್ಕೊಳ್ತೀರಾ, ಅದು ನಿಮ್ಮನ್ನ ಅಷ್ಟು ವೀಕ್ ಮಾಡುತ್ತೆ. ಓಕೆ, ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.